ಇನ್ನು ಸರ್ಕಾರ ಬೀಳುವಂತಹ ಇದೇ ಹೊತ್ತಲ್ಲಿ ಬಿಹಾರದ ಮಾಜಿ ಸಿಎಂ ಆಗಿರುವಂತಹ ಲಾಲು ಪ್ರಸಾದ್ ಯಾದವ್ಗೆ ಮತ್ತೊಂದು ಶಾಕ್ ಎದುರಾಗಿದೆ. ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಕುಟುಂಬಕ್ಕೆ ಇಡಿ ನೋಟಿಸ್ ಕೊಟ್ಟಿದೆ. ಲಾಲು ಪ್ರಸಾದ್ ಯಾದವ್ ಅವರ ಪತ್ನಿ ರಾಬ್ರಿ ದೇವಿ ಹಾಗೂ ಪುತ್ರಿ ಮೀಸಾ ಭಾರತಿಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ದೆಹಲಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನೋಡಬೇಕಾಗತ್ತೆ ಏನೆಲ್ಲ ನಿರ್ಧಾರವನ್ನ ಕೈಗೊಳ್ತಾರೆ, ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಆರ್ಜೆಡಿ ಪಕ್ಷ ಪ್ರತಿಕ್ರಿಯೆಯನ್ನ ಕೊಡುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ವಿಪಕ್ಷಗಳು ಇದನ್ನ ಯಾವ ರೀತಿಯಾಗಿ ರಾಜಕೀಯವಾಗಿ ಬಳಕೆ ಮಾಡಿಕೊಳ್ಳುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಒಂದೆಡೆ ಸರ್ಕಾರ ಹೋಗ್ತಾ ಇದೆ, ಜೆಡಿಯು ಜೊತೆಗೆ ಮೈತ್ರಿ ಮುರಿದುಕೊಂಡು ಸರ್ಕಾರ ಹೋಗ್ತಾ ಇದೆ. ನಿತೀಶ್ ಕುಮಾರ್ ಅವರು ಬಿಜೆಪಿ ಜೊತೆಗೂಡಿ ಸರ್ಕಾರವನ್ನು ರಚನೆ ಮಾಡಿಕೊಳ್ತಾ ಇದ್ದಾರೆ. ಇದೇ ಒಂದು ಸಂದರ್ಭದಲ್ಲಿ ಲಾಲು ಪ್ರಸಾದ್ ಯಾದವ್ ಅವರ ಪತ್ನಿ ರಾಬ್ರಿ ದೇವಿ ಹಾಗೂ ಪುತ್ರಿ ಮೀಸಾ ಭಾರತಿ ಇಬ್ಬರಿಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಇಡಿ ನೋಟಿಸ್ ಕೊಟ್ಟಿದೆ. ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ನೋಟಿಸ್ ನೀಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇದೇ ಒಂದು ಸಂದರ್ಭದಲ್ಲಿ ರಾಬ್ರಿ ದೇವಿ ಹಾಗೂ ಮೀಸಾ ಭಾರತಿ ಇಬ್ಬರಿಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ. ಲಾಲು ಪ್ರಸಾದ್ ಯಾದವ್ ಅವರ ಕುಟುಂಬಕ್ಕೆ ಸಂಕಷ್ಟ ಎದುರಾಗ್ತಾ ಇದೆ. ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ದೆಹಲಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕುಟುಂಬ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡುತ್ತೆ, ದ್ವೇಷದ ರಾಜಕಾರಣವನ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರತಿಕ್ರಿಯೆ ಕೊಡ್ತಾರೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಆದರೆ ಒಂದು ರೀತಿಯಾಗಿ ಇದೀಗ ಲಾಲು ಪ್ರಸಾದ್ ಯಾದವ್ ಅವರ ಕುಟುಂಬಕ್ಕೆ ಸಂಕಷ್ಟ ಎದುರಾಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಸಂಕಷ್ಟಗಳು ಎದುರಾಗ್ತಾ ಇದೆ. ಒಂದೆಡೆ ಇಂಡಿಯಾ ಮೈತ್ರಿಕೂಟ ಸೀಟ್ ಶೇರಿಂಗ್ಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಬೇಕಾಗಿತ್ತು, ಸೀಟುಗಳ ಹಂಚಿಕೆಗೆ ಸಂಬಂಧಪಟ್ಟಂತೆ ಎಲ್ಲವನ್ನ ಇತ್ಯರ್ಥಪಡಿಸಿಕೊಳ್ಬೇಕಾಗಿತ್ತು, ಲೋಕಸಭೆ ಚುನಾವಣೆಯನ್ನ ಎದುರಿಸಬೇಕಾಗಿತ್ತು. ಒಂದೆಡೆ ಇಂಡಿಯಾ ಮೈತ್ರಿಕೂಟಕ್ಕೆ ಭಾರಿ ಆಘಾತ ಎದುರಾಗ್ತಾ ಇದೆ. ಅದೇ ರೀತಿಯಾಗಿ ಲಾಲು ಪ್ರಸಾದ್ ಯಾದವ್ ಅವರಿಗೂ ಕೂಡ ಒಂದು ಆಘಾತ. ಒಂದೆಡೆ ಸರ್ಕಾರ ಬೀಳ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಅವರ ಪತ್ನಿ ಹಾಗೂ ಪುತ್ರಿಗೆ ಇಡಿ ನೋಟಿಸ್ ಜಾರಿ ಮಾಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ನೀತಿ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನೀತಿ, ಪ್ರಮುಖವಾಗಿ ನೋಡಿದ್ದೆ ಆದ್ರೆ ಇಲ್ಲಿ ಒಂದು ಇಂಡಿಯಾ ಮೈತ್ರಿಕೂಟ ಏನಿದೆ ಅದಕ್ಕೂ ಕೂಡ ಒಂದು ಬಹುದೊಡ್ಡ ಆಘಾತ. ಅದೇ ರೀತಿಯಾಗಿ ಆರ್ಜೆಡಿ ಪಕ್ಷಕ್ಕೂ ಕೂಡ ಒಂದು ಬಹುದೊಡ್ಡ ಆಘಾತ, ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಆಘಾತ ಎದುರಾಗ್ತಾ ಇದೆ. ನಿತೀಶ್ ಕುಮಾರ್ ಯಾದವ್ ಅವರ ಮುಂದಿನ ನಡೆ ಏನಾಗಿರಬಹುದು, ಅದೇ ರೀತಿಯಾಗಿ ಬಿಹಾರ ರಾಜ್ಯ ರಾಜಕಾರಣದಲ್ಲಿ, ರಾಷ್ಟ್ರ ರಾಜಕಾರಣದಲ್ಲಿ ಏನೆಲ್ಲ ಬದಲಾವಣೆ ಆಗ್ತಾ ಇದೆ ಅಂತ. ಸಂತೋಷ್, ಲೋಕಸಭಾ ಚುನಾವಣೆ ಸಮೀಪ ಆಗ್ತಾ ಇದ್ದ ಹಾಗೇನೆ ಕೇವಲ ರಾಜ್ಯ ರಾಜಕಾರಣ ಮಾತ್ರ ಅಲ್ಲ, ಇಡೀ ದೇಶದ ರಾಜಕಾರಣದಲ್ಲಿ ಒಂದಷ್ಟು ಬೆಳವಣಿಗೆಗಳು ಮತ್ತು ಬದಲಾವಣೆಗಳು ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಸೀಟನ್ನ ಗೆಲ್ಲೇಬೇಕು ಅನ್ನುವಂಥದ್ದು ಎಲ್ಲಾ ಪಕ್ಷಗಳು ಕೂಡ ನಿರ್ಧಾರವನ್ನ ಮಾಡಿರುವಂಥದ್ದು ಮತ್ತು ಪ್ರತಿಯೊಂದು ಕ್ಷೇತ್ರವನ್ನು ಕೂಡ ಒಂದು ಪ್ರತಿಷ್ಠೆಯ ಕಣವಾಗಿ ತೆಗೆದುಕೊಂಡಿರೋದು ಗೊತ್ತಿರುವಂತ ವಿಚಾರ. ಈಗ ಆಲ್ರೆಡಿ ಬಿಜೆಪಿಯನ್ನ ಸೋಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಮೈತ್ರಿಕೂಟವನ್ನ ಕೂಡ ಮಾಡ್ಕೊಳ್ತಾರೆ. ಅದು ಇಂಡಿಯಾ ಮೈತ್ರಿಕೂಟ ಅಂತ ಕೂಡ ಅದಕ್ಕೆ ಹೆಸರನ್ನ ಇಡ್ತಾರೆ. ಆದ್ರೆ ಇದರ ಬೆನ್ನಲ್ಲೇ ಬಿಜೆಪಿ ಕೂಡ ಒಂದು ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಟ್ಟಿರುವಂತದ್ದು ಕಾಂಗ್ರೆಸ್ಗೆ ಮತ್ತು ಕಾಂಗ್ರೆಸ್ನ ಬೆಂಬಲಿತ ಇನ್ನುಳಿದಂತ ಪಕ್ಷಗಳಿಗೆ. ಈಗ ಬಿಹಾರದ ಸದ್ಯದ ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ರೆ ಯಾವ ರೀತಿಯಾಗಿ ಬಿಹಾರದಲ್ಲಿ ಒಂದು ಬಿರುಗಾಳಿಗೆ ಗೆದ್ದಿದೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಾವಾಗ ಬೇಕಾದ್ರೂ ಸರ್ಕಾರ ಪತನ ಆಗಿ ಹೋಗ್ಬೋದು ಅಂತ ಪರಿಸ್ಥಿತಿ ಈಗ ಸದ್ಯಕ್ಕೆ ಅಲ್ಲಿ ನಿರ್ಮಾಣ ಆಗಿರೋದು. ಆರ್ಜೆಡಿ ಮತ್ತು ಜೆಡಿಯು ಮೈತ್ರಿಯನ್ನ ಮಾಡ್ಕೊಂಡಿತ್ತು. 2020ರ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿಯೇ ಬಿಜೆಪಿ ಜೊತೆಗೆ ನಿತೀಶ್ ಕುಮಾರ್ ಅವರು ಇದ್ರು. ಆದ್ರೆ ಯಾವಾಗ ಬಹುಮತ ಅನ್ನೋದು ಯಾವ ಪಕ್ಷಕ್ಕೂ ಬರುವುದಿಲ್ವೋ ಆಗ ಆರ್ಜೆಡಿ, ಜೆಡಿಯು ಮತ್ತು ಕಾಂಗ್ರೆಸ್ ಒಂದಾಗಿ ಒಂದು ಸರ್ಕಾರವನ್ನ ರಚನೆ ಮಾಡುತ್ತೆ. ಆದ್ರೆ ಈಗ ಅದನ್ನೆಲ್ಲ ಹೊರತುಪಡಿಸಿ ನಿತೀಶ್ ಕುಮಾರ್ ಯಾದವ್ ಅವರು ನಾವು ಬಿಜೆಪಿ ಜೊತೆಗೆ ಮತ್ತೆ ಸೇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಥವಾ ನಾಳೆ ಬೆಳಗ್ಗೆ ಒಳಗಡೆ ನಿತೀಶ್ ಕುಮಾರ್ ಅವರು ರಾಜೀನಾಮೆಯನ್ನ ಕೊಡ್ತಾರೆ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ಅನ್ನುವಂತ ಸುದ್ದಿ ಬಿರುಗಾಳಿಯಂತೆ ಹಬ್ಬಿರುವಂತದ್ದು, ಬಿರುಗಾಳಿಯಂತೆಯೇ ಗೆದ್ದಿರುವಂತದ್ದು. ಇದು ಬಿಹಾರ ರಾಜಕಾರಣದಲ್ಲಿ ಮಾತ್ರವಲ್ಲ, ಎಲ್ಲಾ ರಾಜ್ಯಗಳ ರಾಜಕಾರಣಗಳ ಮೇಲೂ ಕೂಡ
ಖಂಡಿತವಾಗಿ ಪರಿಣಾಮ ಬೀರೋದ್ರಲ್ಲಿ ಯಾವುದೇ ರೀತಿಯಾದಂತ ಡೌಟ್ ಇಲ್ಲ ಸಂತೋಷ್. ಯಾಕಂದ್ರೆ ಈಗ ನಿತೀಶ್ ಕುಮಾರ್ ಅವರ ಹಿನ್ನೆಲೆಯನ್ನ ಅಥವಾ ಅವರ ಹಿಂದಿನ ನಿರ್ಧಾರಗಳನ್ನ ನಾವು ನೋಡಿದಾಗ ಈ 10 ವರ್ಷದಲ್ಲಿ ಏನಿಲ್ಲ ಅಂತಂದ್ರೂ 4 ರಿಂದ 5 ಬಾರಿ ಅವರು ಮೈತ್ರಿಯನ್ನ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಒಂದ್ಸತಿ ಬಿಜೆಪಿ ಜೊತೆಗೆ, ಒಂದ್ಸಲ ಕಾಂಗ್ರೆಸ್ ಜೊತೆಗೆ, ಇನ್ನೊಂದ್ಸಲ RJD ಜೊತೆಗೆ, ಹೀಗೆ ಪಕ್ಷವನ್ನ ಬದಲಾವಣೆ ಮಾಡೋದ್ರ ಜೊತೆಗೆ ಮೈತ್ರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ಈ ಹಿಂದೆಯಿಂದಲೂ ಬದಲಾವಣೆಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಕಾರಣ ಅವರು ಅಧಿಕಾರವನ್ನ ಅನುಭವಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ. ಈಗ ಇವತ್ತು ಅಥವಾ ಬೆಳಗ್ಗೆ ರಾಜೀನಾಮೆಯನ್ನ ನೀಡಿದ್ರು ಕೂಡ ನಾಳೆ ನಿತೀಶ್ ಕುಮಾರ್ ಅವರು ಮತ್ತೆ ಸಿಎಂ ಆಗೇ ಆಗ್ತಾರೆ, ಬಿಜೆಪಿ ಜೊತೆಗೆ ಮೈತ್ರಿ ಆಗಿರುವಂತ ಹಿನ್ನೆಲೆಯಲ್ಲಿ. ಆ ಕಾರಣಕ್ಕಾಗಿ ಮಾತುಕತೆ ಕೂಡ ನಡೀತಾ ಇದೆ. ಸುಶೀಲ್ ಕುಮಾರ್ ಮೋದಿ ಅವರನ್ನ DCM ಆಗಿ ಮಾಡಬೇಕು, ಹಾಗೆ ನಿತೀಶ್ ಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನುವಂತ ವಿಚಾರ ಬಿಜೆಪಿ ಜೊತೆಗೆ ಮೈತ್ರಿ ಮಾಡ್ಕೊಂಡ್ರೆ. ಈಗ ಹಾಗಿದ್ರೆ ಅಲ್ಲಿನ ಸಂಖ್ಯಾ ಬಲಬಲ ಹೇಗಿದೆ, ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ? ಒಟ್ಟು 243 ಕ್ಷೇತ್ರಗಳು ಅಂತ ಬಂದಾಗ 122 ಮ್ಯಾಜಿಕ್ ನಂಬರ್ ಇರೋದು. ನಾವು ಬಿಜೆಪಿ ಮತ್ತು JDU ನಂಬರ್ ಏನಿದೆ ಅವರಿಗೆ ಮ್ಯಾಜಿಕ್ ನಂಬರ್ ಸಿಗುತ್ತಾ ಅಂತ ಹೋದಾಗ ನಿತೀಶ್ ಕುಮಾರ್ ಕೇವಲ ತಾವು ಮಾತ್ರ ಹೋಗದೆ ಕಾಂಗ್ರೆಸ್ನ ಒಂದಷ್ಟು 8ಕ್ಕೂ ಹೆಚ್ಚು ಶಾಸಕರನ್ನ ಬಿಜೆಪಿಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಆ ಮುಖಾಂತರವಾಗಿ ಈಗ RJD ಮತ್ತು ಕಾಂಗ್ರೆಸ್ನ ಈ ಮಹಾ ಘಟಬಂಧ್ ಏನಿತ್ತು ಅದಕ್ಕೂ ಕೂಡ ಆಘಾತ ಆಗಿರೋದು, ಅದಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಲಾಲು ಪ್ರಸಾದ್ ಯಾದವ್ ಅವರು ಕೂಡ ನಿತೀಶ್ ಕುಮಾರ್ ಅವರು ಯಾರನ್ನೇ ಕರ್ಕೊಂಡು ಹೋದ್ರು ಕೂಡ ನಾವು ಸುಮ್ಮನೆ ಕೂರೋದಿಲ್ಲ, ಅವ್ರು ಹೋದ್ರೂ ನಮ್ಮ ಸರ್ಕಾರಕ್ಕೆ ಏನೇ ಸಮಸ್ಯೆ ಆಗೋದಿಲ್ಲ, ನಾವು ಕೂಡ ಅವರ ಪಕ್ಷದಲ್ಲಿ ಇರೋರ್ನ ನಮ್ಮ ಹತ್ರ ಸೆಳ್ಕೊಳ್ಳೋದ್ರಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಅಂದ್ರೆ ನಿತೀಶ್ ಕುಮಾರ್ ಜೊತೆಗೆ ಯಾರು ಹೋಗ್ತಲ್ಲ, 16 ಶಾಸಕರನ್ನ ನಾವು ನಮ್ಮ ಹತ್ರನೇ ಇಟ್ಕೊಳ್ತೀವಿ, ಯಾರನ್ನೂ ಕೂಡ ಕಳಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಸದ್ಯದ ನಾವು ಬೆಳವಣಿಗೆಯನ್ನ ನೋಡೋದಾದ್ರೆ ಸಂತೋಷ್, ಮ್ಯಾಜಿಕ್ ನಂಬರ್ 122 ಇದೆ, RJD 79 ಇದೆ, ಬಿಜೆಪಿ 78 ಇದೆ, JDU 45 ಇದೆ, ಕಾಂಗ್ರೆಸ್ 19 ಇದೆ, CPI 12 ಇದೆ, CPI 2 ಇದೆ, ಹಾಗೆಯೇ IND 1 ಇದೆ, HAM 4 ಇದೆ, AIMIM 1 ಇದೆ. ಈ ಒಟ್ಟು ಸಂಖ್ಯಾ ಬಲವನ್ನ ನೋಡ್ತಾ ಇದ್ರೆ ಇಲ್ಲಿ ಬಿಜೆಪಿ ಜೊತೆಗೆ ನಿತೀಶ್ ಕುಮಾರ್ ಹೋದ್ರೂ ಕೂಡ ಆರಾಮಾಗಿ ಸರ್ಕಾರ ರಚನೆ ಮಾಡ್ಕೊಳ್ತಾರೆ, ಮತ್ತೆ ಅವರಿಗೆ ಸಿಎಂ ಗಾದಿ ಅನ್ನೋದು ಸಿಕ್ಕೇ ಸಿಗುತ್ತೆ. ಇದೆಲ್ಲವೂ ಲೋಕಸಭಾ ಚುನಾವಣೆಯ ಟ್ರಿಕ್ಸ್ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಬಿಜೆಪಿ ನಿಧಾನವಾಗಿ ಎಲ್ಲಾ ಪಕ್ಷಗಳಿಗೂ ಕೂಡ ಮಾಸ್ಟರ್ ಸ್ಟ್ರೋಕ್ ಕೊಡೋದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಯಾಕೆಂದ್ರೆ ಕಾಂಗ್ರೆಸ್ನವರಾಗಿರ್ಬೋದು ಅಥವಾ ಬಿಜೆಪಿ ವಿರೋಧಿ ಪಕ್ಷಗಳಾಗಿರ್ಬೋದು ಇಲ್ಲಿವರೆಗೂ ಹೇಳ್ಕೊಂಡು ಬಂದಿದ್ದು ಇವರು ಹಗೆ ರಾಜಕಾರಣವನ್ನ ಅಥವಾ ದ್ವೇಷದ ರಾಜಕಾರಣವನ್ನ ಅಥವಾ ಬ್ಲಾಕ್ ಮೇಲ್ ರಾಜಕಾರಣವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ. ಇಲ್ಲಾಗಿದ್ದು ಕೂಡ ಅದೇ, ನಿತೀಶ್ ಕುಮಾರ್ ಅವರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾರೆ, ಲಾಲು ಪ್ರಸಾದ್ ಯಾದವ್ ಅವರ ಪತ್ನಿ ಮತ್ತು ಅವರ ಮಗಳ ಮನೆ ಮೇಲೆ IT ರೇಡ್ ಆಗುತ್ತೆ, ಅದು ಹೇಗಾಗತ್ತೆ, ಕಾಕತಾಳೀಯ ಅಂತ ಹೇಳಕ್ಕಾಗತ್ತಾ ಇದನ್ನ? ಅದು ಯಾವುದೇ ಕಾರಣಕ್ಕೂ ಅದು ಕಾಕತಾಳೀಯ ಅಂತ ಅನ್ಸೋದಿಲ್ಲ. ದ್ವೇಷದ ರಾಜಕಾರಣವನ್ನ ಇಲ್ಲಿ ಮಾಡ್ಲಾಗ್ತಾ ಇದೆ. ಆ ಕಾರಣಕ್ಕಾಗಿಯೇ ನಿತೀಶ್ ಕುಮಾರ್ ಅವರು ಕೂಡ ಓಕೆ, ನಾನು ಬಿಜೆಪಿ ಜೊತೆಗಿದ್ರೆ ಸೇಫ್ ಆಗಿರ್ತೀನಿ, ಮುಂದಿನ ರಾಜಕೀಯ ಭವಿಷ್ಯಗಳು ಉತ್ತಮವಾಗಿರುತ್ತೆ. ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಗೆದ್ದೇ ಗೆಲ್ತಾರೆ ಬಿಕಾಸ್ ಆಫ್ ರಾಮ 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 ಅಂತ ಹೇಳಿರೋದ್ರಿಂದ ಆ ಅಲೆ ಅನ್ನೋದು, ಆ ವೇವ್ ಅನ್ನೋದು ಮೋದಿ ಪರವಾಗಿದೆ. ಸೊ ಗಾಳಿ ಬಂದ್ ಕಡೆ ತೂರ್ಕೋಬೇಕು, ಎಲ್ಲಿ ಅಧಿಕಾರ ಸಿಗುತ್ತೆ, ಎಲ್ಲಿ ಅಧಿಕಾರ ಅನುಭವಿಸಕ್ಕೆ ಈಸಿ ಆಗುತ್ತೆ ಅಲ್ಲಿಗೆ ಹೋಗೋದು ಬೆಟರ್ ಅನ್ನೋದು ನಿತೀಶ್ ಕುಮಾರ್ ಅವರ ಪ್ಲಾನ್ ಇದ್ದ ಹಾಗೇನೆ ಅಥವಾ ಅವರ ಮುಂದಿನ ನಡೆ ಇದ್ದ ಹಾಗೆ ಕಾಣ್ತಾ ಇದೆ. ಈಗಾಗಲೇ ಬಿಜೆಪಿ ಕೂಡ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದೆ, JDU ಕೂಡ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದೆ. ಈ ಪಕ್ಷದ ಸಭೆಯಲ್ಲಿ ಏನ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಯಾರು ಪರವಾಗಿ ಬರ್ತಾರೆ, ಯಾರಿಂದ ಹೋಗ್ತಾರೆ, ಇದೆಲ್ಲವೂ ಕೂಡ ಪ್ರಶ್ನೆಯಾಗಿ ಇರುವಂತದ್ದು. ಒಟ್ಟಿನಲ್ಲಿ ಬಿಹಾರದ ರಾಜಕೀಯ ಬೆಳವಣಿಗೆ ಇದೆಯಲ್ಲ, ಇದು ಕೇವಲ ಬಿಹಾರಕ್ಕೆ ಮಾತ್ರ ಸೀಮಿತವಾಗಿಲ್ಲ ಸಂತೋಷ್, ಇದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಈಗ ಆಲ್ರೆಡಿ ನಮ್ಮ ಕರ್ನಾಟಕದಲ್ಲೂ ಕೂಡ ಘರ್ ವಾಪಸಿ ಆಗ್ತಾ ಇದೆ. ಬಿಜೆಪಿಯೇ ಬೇಡ ಅಂತ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಬಂದವರು ಈಗ ವಾಪಸ್ ಬಿಜೆಪಿಗೆ ಹೋಗ್ತಾ ಇದ್ದಾರೆ. ಎಲ್ಲ ಕಡೆಯಲ್ಲೂ ಕೂಡ ಬಿಜೆಪಿ ತನ್ನ ಬಲವನ್ನ ಹೆಚ್ಚಿಗೆಯನ್ನ ಮಾಡ್ಕೊಳ್ಳೋದಕ್ಕೆ ಸಮುದಾಯವಾರು, ಜಾತಿವಾರು ಎಲ್ಲಾ ತರದಲ್ಲೂ ಕೂಡ ನಾಯಕರುಗಳನ್ನ ತಮ್ಮತ್ತ ಸೆಳೆಯೋದ್ರಲ್ಲಿ ಸಕ್ಸಸ್ ಆಗ್ತಾ ಇದ್ದಾರೆ. ಬಿಹಾರದಲ್ಲೂ ಕೂಡ ಅದೇ ಆಗ್ತಾ ಇರೋದು. ನಿತೀಶ್ ಕುಮಾರ್ ಅವ್ರಿಗೆ ಇದರಿಂದ ಏನ್ ಸಮಸ್ಯೆ ಆಗೋದಿಲ್ಲ. ಕಾರಣ ಅವರು ಇವತ್ತು ಸಿಎಂ ಆಗಿ ರಾಜೀನಾಮೆ ಕೊಟ್ರು, ನಾಳೆ ನನಗೆ ಸಿಎಂ ಸ್ಥಾನ ಸಿಗುತ್ತೋ ಇಲ್ವೋ, ಸಿಎಂ ಪಟ್ಟ ಸಿಗುತ್ತೋ ಇಲ್ವೋ, ಅಧಿಕಾರ ಸಿಗುತ್ತೋ ಇಲ್ವೋ ಅಂತ ಯೋಚನೆ ಮಾಡೋ ಹಾಗಿಲ್ಲ. ಯಾಕಂದ್ರೆ ನಾಳೆ ಬಿಜೆಪಿ ಜೊತೆಗೆ ಮೈತ್ರಿ ಮಾಡ್ಕೊಂಡು ಸರ್ಕಾರ ಮಾಡ್ಕೊಂಡ್ರು ಕೂಡ ಅವರೇ ಸಿಎಂ ಆಗಿರ್ತಾರೆ, ಮತ್ತೆ ಟೆನ್ಷನ್ ಯಾಕೆ ಮಾಡ್ಕೋಬೇಕು? ನನ್ನ ಜೊತೆಗೆ ಹಲವು ಶಾಸಕರು ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ವಿಚಾರ, ಕಾಂಗ್ರೆಸ್ JDU ನಾವು ಯಾವಾಗ ಮೈತ್ರಿ ಮಾಡಿಕೊಂಡು ಬಿಜೆಪಿಗೆ ನಾವು ಟಕ್ಕರ್ ಕೊಡಬೇಕು ಅಂತ ಹೊರಟಿದ್ರು ಆಗ್ಲಿಂದನೇ ಬಿಜೆಪಿ ಒಂದು ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಡೋದಕ್ಕೆ ಒಂದು ಮಾಸ್ಟರ್ ಸ್ಟ್ರಾಟಜಿಯನ್ನು ಮಾಡ್ಕೊಂಡು ಬಂದಿದ್ದಂತೂ ಹೌದು ಸಂತೋಷ್. ಈ ಬೆಳವಣಿಗೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಧನ್ಯವಾದಗಳು ನೀತಿ, ನಿಮ್ಮೆಲ್ಲ ಮಾಹಿತಿಗೆ.